ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ವಾರ್ನ ಕಾರಣಕ್ಕೆ ಹಲವು ಸೆಕ್ಟರ್ಸ್ ಸಮಸ್ಯೆಗೆ ಸಿಲುಕಿದ್ವು. ಈಗ ಆ ಯುದ್ಧ ಈಗ ಅಂತ್ಯಕ್ಕೆ ಬಂದು ನಿಂತಿದೆ. ಹಾಗಾಗಿ ಮತ್ತೆ ಆ ಸೆಕ್ಟರ್ಗಳು ಫೋಕಸ್ಗೆ ಬರ್ತಿದ್ದಾವೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಒಂದು ಮೇಜರ್ ಕಂಪನಿಯ ಡಿಮರ್ಜರ್ ಇತ್ತು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅದನ್ನು ಹೊರತುಪಡಿಸಿ ಕೂಡ ಹಲವಾರು ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಸುದ್ದಿಗಳು ಬಂದಿದ್ದಾವೆ. ಆ ಎಲ್ಲ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನೋಡಿ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಗಳಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ನಿಮಗೆ ಗೊತ್ತಿರೋ ಹಾಗೆ ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಥವಾ ಮಿಡ್ಲ್ ಈಸ್ಟ್ ಕ್ರೈಸಿಸ್ ಏನಿತ್ತು, ಇದು ಹಲವು ಸೆಕ್ಟರ್ ನ ರಿಸ್ಕ್ ಗೆ ತಳ್ಳಿತ್ತು. ಈಗ ಆ ಯುದ್ಧದಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ. ಅದರ ಕಾರಣಕ್ಕೆ ಹಲವು ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇದ್ದಾವೆ. ಈ ಸಮಸ್ಯೆಯನ್ನ ಅನುಭವಿಸದಿದ್ದಂತಹ ಸೆಕ್ಟರ್ಸ್ ಏನಿದ್ದಾವೆ ಅವುಗಳಿಗೆ ಈಗ ಪಾಸಿಟಿವ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು. ಇದು ಎಸ್ಪೆಷಲಿ ಪ್ಲಾಸ್ಟಿಕ್ಸ್, ಹೌಸಿಂಗ್, ಫರ್ಟಿಲೈಸರ್ ಸೆಕ್ಟರ್ಸ್ ಗೆ, ಯಾಕೆಂದ್ರೆ ಕ್ರೂಡ್ ಅನ್ನ ಬಳಸ್ತಾರೆ ಎಸ್ಪೆಷಲಿ ಪ್ಲಾಸ್ಟಿಕ್ಸ್ ಅಲ್ಲಿ. ಇನ್ನು ಫರ್ಟಿಲೈಸರ್ ಗೆ ಬಂದ್ರೆ ಅಲ್ಲಿಂದ ಸಾಕಷ್ಟು ರಾ ಮೆಟೀರಿಯಲ್ಸ್ ಬರ್ತಾ ಇತ್ತು. ಹೌಸಿಂಗ್ ಅಲ್ಲಿ ಸಿಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಶ್ಯೂಸ್ ಆಗ್ತಾ ಇತ್ತು, ಯಾಕಂದ್ರೆ ಸಿಮೆಂಟ್ ಇಂಡಸ್ಟ್ರಿಯಲ್ಲೂ ಕೂಡ ಹಲವು ಕೆಮಿಕಲ್ಸ್ ಅನ್ನ ಬಳಸ್ತಾರೆ. ಸೊ ಈ ಸೆಕ್ಟರ್ ಗಳಿಗೆ ಈಗ ಒಳ್ಳೆಯ ಡೆವಲಪ್ಮೆಂಟ್ ಆಗ್ತಿದೆ. ಇವಿಷ್ಟೇ ಅಂತ ಅಲ್ಲ, ಇನ್ನು ಹಲವು ಸೆಕ್ಟರ್ಸ್ ಇದಾವೆ. ಪ್ಯಾಕೇಜಿಂಗ್, ಟೆಕ್ಸ್ಟೈಲ್ಸ್, ಸಿಮೆಂಟ್, ಫರ್ಟಿಲೈಸರ್, ಹೌಸಿಂಗ್, ಜ್ಯುವೆಲರಿ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಇವುಗಳಿಗೆಲ್ಲಾನು ಕೂಡ ಸಮಸ್ಯೆಗಳಿತ್ತು. ಜೊತೆಗೆ ಈ ಕಡೆಯಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೂ ಕೂಡ ಸಮಸ್ಯೆಗಳಿತ್ತು. ಈವನ್ ಫುಡ್ ಇಂಡಸ್ಟ್ರಿಗೂ ಕೂಡ. ಈ ಸಮಸ್ಯೆಯ ಅಂತ್ಯ ಆಗ್ತಾ ಇರೋದು ಈ ಎಲ್ಲಾ ಸೆಕ್ಟರ್ಸ್ಗೂ ಕೂಡ ಒಂದಷ್ಟು ಪಾಸಿಟಿವಿಟಿಯನ್ನ ತರುತ್ತೆ. ಯಾಕೆಂದ್ರೆ ಸಮಸ್ಯೆಗಳಾಗುತ್ತೆ ಅಂತಾನೆ ಈ ಹಿಂದೆ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈ ಸಮಸ್ಯೆ ದೂರ ಆಗ್ತಿದೆ ಅಂದಾಗ ಅಬ್ವಿಯಸ್ಲಿ ಅಲ್ಲಿ ಒಂದಷ್ಟು ಮೊಮೆಂಟಮ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ಬಟ್ ಆಸ್ ಎ ಇನ್ವೆಸ್ಟರ್ ನಾವು ಮೊಮೆಂಟಮ್ ಅನ್ನ ನೋಡಿ ಅಥವಾ ನ್ಯೂಸ್ ನ ಕಾರಣಕ್ಕೆ ಖಂಡಿತ ತಗೊಳ್ಳೋದಕ್ಕಾಗೋದಿಲ್ಲ. ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿದೆಯಾ ಅದು ಮ್ಯಾಟರ್ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು ಅಥವಾ ನಾಳೆ ರ್ಯಾಲಿ ಬಂತು ಅಂತ ನಾಡಿದ್ದು ತಗೊಳ್ಳೋದು. ಇವತ್ತು ನಾಳೆ ರ್ಯಾಲಿ ಬಂತು ಅಂದ್ರೆ ಅದು ನ್ಯೂಸ್ ನ ಕಾರಣಕ್ಕೆ ಬಂದಿರುತ್ತೆ. 4ನೇ ದಿನನೋ 5ನೇ ದಿನನೋ ನ್ಯೂಸ್ ಹಳೇದಾಗುತ್ತೆ, ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು. ಹಾಗಾಗಿ ನ್ಯೂಸ್ ಬೇಸ್ಡ್ ಹೂಡಿಕೆಯನ್ನ ಮಾಡಕ್ ಹೋಗ್ಬೇಡಿ, ಕಂಪನಿಗಳನ್ನ ಸ್ಟಡಿ ಮಾಡಿ. ಖಂಡಿತ ಈ ಸ್ಟಾಕ್ ಗಳಿಗೆ ಒಳ್ಳೆಯ ಸುದ್ದಿನೇ, ಯಾಕಂದ್ರೆ ಅವುಗಳ ಅರ್ನಿಂಗ್ ಆಸ್ ಯೂಶುವಲ್ ಮುಂದುವರಿಬಹುದು. ಪ್ರೀ ವಾರ್ ಏನಿತ್ತು ಅದರ ಲೆವೆಲ್ ಅಲ್ಲಿ. ಬಟ್ ಕಂಪನಿ ಗ್ರೋ ಆಗ್ಬೇಕಂದ್ರೆ ಬಿಸ್ನೆಸ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ಬೇಕಾಗುತ್ತೆ. ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿದೆಯಾ ಅದ್ರ ಮೇಲೆ ಡಿಸೈಡ್ ಮಾಡಿ. ಯಾವುದೇ ಕಾರಣಕ್ಕೂ ನ್ಯೂಸ್ ಚೆನ್ನಾಗಿದೆ ಹಾಗಾಗಿ ಸ್ಟಾಕ್ ಗಳು ಅಪ್ ಆದ್ವು ನಾಳೆನೋ ನಾಡಿದ್ದು ಹೋಗಿ ಅವುಗಳನ್ನ ತಗೊಳ್ಳೋದು, ಇದು ರೈಟ್ ವೇ ಅಲ್ಲ ಹೂಡಿಕೆಗೆ. ಇವನ್ ನೀವಿಲ್ಲಿ ನೋಡಬಹುದು, ಮೆಟಲ್ಸ್, ಇಂಡಸ್ಟ್ರಿಯಲ್ ಮಿನರಲ್ ಆರ್ ಆಲ್ಸೋ ಸಿಗ್ನಿಫಿಕೆಂಟ್ಲಿ ಎಕ್ಸ್ಪೋಸ್ಡ್ ಟು ದ ರೀಜನ್. ಸಾಕಷ್ಟು ಇಲ್ಲಿಂದ ಅಲ್ಲಿಗೂ ಕೂಡ ಹೋಗ್ತಿತ್ತು, ಅಲ್ಲಿಂದ ಇಲ್ಲಿಗೂ ಬರ್ತಾ ಇತ್ತು. ಅವೆಲ್ಲವಕ್ಕೂ ಕೂಡ ಈಗ ಸಮಸ್ಯೆ ಅಂತ್ಯ ಆಗ್ತಾ ಇರೋದು ಪಾಸಿಟಿವಿಟಿಯನ್ನ ತರ್ತಿದೆ. ನೆಕ್ಸ್ಟ್ JD ವ್ಯಾನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನೋಡಬಹುದು. ವ್ಯಾನ್ಸ್ ಸೇಸ್ US Iran ಡೀಲ್ ಶುಡ್ ಕೀಪ್ ಹೊರ್ಮುಜ್ ಓಪನ್ ಅಂಡ್ ಟೋಲ್ ಫ್ರೀ, ಸಿಗ್ನಲ್ಸ್ ಮೋರ್ ಕನ್ಸೆಷನ್ಸ್ ಅಹೆಡ್ ಆಫ್ ನ್ಯೂಕ್ಲಿಯರ್ ಟಾಕ್ಸ್. ಅಂದ್ರೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಒಂದು ರಿಪೋರ್ಟ್ ಮೂಲಕ ಸುದ್ದಿ ಬಂದಿತ್ತು, ಇರಾನ್ ಹಾಗೂ ಓಮನ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಟೋಲ್ ಕಲೆಕ್ಟ್ ಮಾಡಬಹುದು ಅಂತ. ಬಟ್ ಇದಕ್ಕೆ ಅಮೆರಿಕ ಒಪ್ಪುವಂತ ಚಾನ್ಸಸ್ ತುಂಬಾ ಕಡಿಮೆ ಅಂತಾನು ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಈಗ JD ವ್ಯಾನ್ಸ್ ಅವರು ಹೇಳ್ತಿರೋದು ಕೂಡ ಅದೇ, ಸ್ಟ್ರೈಟ್ ಆಫ್ ಹೊರ್ಮುಜ್ ಓಪನ್ ಇರಬೇಕು, ಎಲ್ರಿಗೂ ಟೋಲ್ ಫ್ರೀ ಇರಬೇಕು ಅಂತ. ಸೊ ನೋಡೋಣ, ಆಲ್ಮೋಸ್ಟ್ ಅಲ್ಲಿ ಒಂದಷ್ಟು ಫೈನಲೈಸೇಷನ್ಸ್ ಆಗಿರುತ್ತೆ. ಅದಾದ್ಮೇಲೆ ಡೀಲ್ ಆಗ್ತಿದೆ ಅಂತ ಸುದ್ದಿಗಳು ಬಂದಿರೋದು. ಬಟ್ ಯೂಶುವಲಿ ಅದಕ್ಕೆ ಮುಂಚೆ ಒಂದಷ್ಟು ಸುದ್ದಿಗಳನ್ನ ಕೊಡ್ತಿರ್ತಾರೆ ಅಥವಾ ಅರಿಬಿಡ್ತಿರ್ತಾರೆ. ಅದು ಮೀಡಿಯಾ ಮೂಲಕ ಆಗ್ಬೋದು ಅಥವಾ ಬೇರೆ ಯಾವ್ದೋ ರೀತಿಯಲ್ಲಿ ಆಗ್ಬೋದು. ಬಟ್ ನೋಡೋಣ, ಇನ್ ಕೇಸ್ ಅಲ್ಲಿ ಟೋಲ್ ಕಲೆಕ್ಟ್ ಮಾಡೋ ತರ ಆದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅದು ಅಮೆರಿಕದ ಜಯ ಅನ್ನೋದಕ್ಕಿಂತ ಇರಾನ್ಗೆ ಒಳ್ಳೆಯ ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ಅದನ್ನ ಅಮೆರಿಕ ಒಪ್ಪುವಂತ ಚಾನ್ಸಸ್ ಕಡಿಮೆ. ಸೊ ಲೆಟ್ಸ್ ಸಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಭಾರತದ ಗೋಲ್ಡ್ ಇಂಪೋರ್ಟ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು. ಮೇ ತಿಂಗಳಲ್ಲಿ ಸುಮಾರು $2 ಬಿಲಿಯನ್ ಗಿಂತ ಹೆಚ್ಚಿನ ಮೊತ್ತದ ಡೌನ್ ಫಾಲ್ ಕಂಡು ಬಂದಿದೆ ಗೋಲ್ಡ್ ಇಂಪೋರ್ಟ್ ಅಲ್ಲಿ. ಅದಕ್ಕೆ ಕಾರಣ ಡ್ಯೂಟಿ ಹೈಕ್ ಅಂತ ಹೇಳಲಾಗ್ತಿದೆ. ಅಂದ್ರೆ ಇತ್ತೀಚೆಗೆ ಸರ್ಕಾರ ಗೋಲ್ಡ್ ಮೇಲಿನ ಕಸ್ಟಮ್ಸ್ ಡ್ಯೂಟಿಯನ್ನ ಜಾಸ್ತಿ ಮಾಡಿತ್ತು. 6% ಇದ್ದದನ್ನ 15% ಜಾಸ್ತಿ ಮಾಡಿತ್ತು. ಅದರ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ಕಂಡು ಬರ್ತಿದೆ. $2 ಬಿಲಿಯನ್ ಅಧಿಕ ಮೊತ್ತದ ಡೌನ್ ಫಾಲ್ ಗೋಲ್ಡ್ ಇಂಪೋರ್ಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೇ ತಿಂಗಳಲ್ಲಿ. ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ಒಂದಷ್ಟು ಕರೆಯನ್ನ ಕೊಟ್ಟಿದ್ರು, ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ತಗೊಳ್ಬೇಡಿ ಅಂತ. ಬಟ್ ಯೂಶುವಲಿ ಇಂಪೋರ್ಟ್ ಮಾಡ್ಕೊಳ್ಳೋದು ಟ್ರೇಡರ್ಸ್, ಅಲ್ಲಿಂದ ಜನ ಬೈ ಮಾಡೋದು. ಬಟ್ ಯೂಶುವಲಿ ಏನಾಗುತ್ತೆ, ಜನ ಜಾಸ್ತಿ ಬೈ ಮಾಡ್ತಾ ಇದ್ರೆ ಟ್ರೇಡರ್ಸ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಈ ರೀತಿ ಡ್ಯೂಟಿ ಹೈಕ್ ಆದಾಗ್ಲೂ ಕೂಡ ಒಂದಷ್ಟು ಕಡಿಮೆ ಆಗುತ್ತೆ.
ಡೆವಲಪ್ಮೆಂಟ್ಸ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ಅಥವಾ ಹೇಳಿದ್ದಕ್ಕೆ ಕಡಿಮೆ ಆಗಿದೆ ಅಂತ ಏನಲ್ಲ, ಡ್ಯೂಟಿ ಹೈಕ್ ಕೂಡ ಅಲ್ಲಿ ಕಾರಣ ಆಗಿದೆ. ಇನ್ನು ಭಾರತದ ಎಕ್ಸ್ಪೋರ್ಟ್ಸ್ ಮಿಡ್ಲ್ ಈಸ್ಟ್ ಗೆ 26% ಜಾಸ್ತಿ ಆಗಿದೆ ಮೇ ನಲ್ಲಿ. ಆಕ್ಚುಲಿ ಕಡಿಮೆ ಆಗ್ಬೇಕಿತ್ತಲ್ವಾ, ಬಟ್ ಸ್ಟಿಲ್ ಜಾಸ್ತಿ ಆಗಿದೆ. ಅದರಲ್ಲೂ ಒಮಾನಿ ಪೋರ್ಟ್ಸ್ ಮೂಲಕ. ಪೀಸ್ ಡೀಲ್ ಮೇ ಗಿವ್ ಫರ್ದರ್ ಬೂಸ್ಟ್. ಈ ಶಾಂತಿ ಒಪ್ಪಂದ ಏನಿದೆ ಇದು ಇನ್ನೂ ಜಾಸ್ತಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಮೇನಲ್ಲಿ $5.3 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ಸ್ ಆಗಿದೆ. ಏಪ್ರಿಲ್ ಅಲ್ಲಿ $4.2 ಬಿಲಿಯನ್ ಇತ್ತು. ಜೊತೆಗೆ ಇಂಪೋರ್ಟ್ಸ್ ಕೂಡ ಜಾಸ್ತಿ ಆಗಿದೆ 2.6%. ಬಟ್ ಪ್ರಾಬಬ್ಲಿ ಇದು ಕ್ರೂಡ್ ಪ್ರೈಸ್ ರೈಸ್ ಕಾರಣಕ್ಕೆ ಜಾಸ್ತಿ ಆಗಿರುತ್ತೆ. ಜೊತೆಗೆ ನೋಡಬಹುದು ಓಮನ್ ಪೋರ್ಟ್ ನಾವು ಸರ್ವ್ ಆಸ್ ಕೀ ಟ್ರಾನ್ಸಿಟ್ ಹಬ್ಸ್ ಫಾರ್ ಇಂಡಿಯಾ UAE ಟ್ರೇಡ್. ಒಳ್ಳೆಯ ಬೆಳವಣಿಗೆ ಇದು. ಈಗ ಯುದ್ಧ ನಿಂತಿರೋದು, ಇನ್ನು ಈ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ಲಿಕ್ಕೂ ಕೂಡ ಕಾರಣ ಆಗಬಹುದು. ಇನ್ನು ಟೆಸ್ಲಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಭಾರತದಲ್ಲಿ ಮಾಡೆಲ್ YL ಡೆಲಿವರಿ ಮಾಡಲಿಕ್ಕೆ ಶುರು ಮಾಡಿರೋ ಬಗ್ಗೆ ಸುದ್ದಿ ಇದೆ. 6 ಸೀಟ್ಸ್ ಇರುವಂತದ್ದು, 681 ಕಿಲೋಮೀಟರ್ ರೇಂಜ್ ಇದರಲ್ಲಿ ಇರುತ್ತೆ ಅಂತ ಕಂಪನಿ ಹೇಳ್ಕೊಂಡಿದೆ. 6 ಸೀಟ್ ಎಲೆಕ್ಟ್ರಿಕ್ SUV ಪ್ರೈಸ್ ನೋಡಬಹುದು ಆಲ್ಮೋಸ್ಟ್ 62 ಲಕ್ಷ ಇದೆ. ಇದು ಎಕ್ಸ್ ಶೋರೂಮ್ ಪ್ರೈಸ್. ಇದಕ್ಕೆ ಮತ್ತೆ ಅಡಿಷನಲ್ ಟ್ಯಾಕ್ಸ್ ಆಡ್ ಆಗುತ್ತೆ. ಆದ್ಮೇಲೆ ಅದು ಜಾಸ್ತಿ ಕೂಡ ಆಗುತ್ತೆ. ಇನ್ನು NSE ಇವತ್ತು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು 11 ಹೊಸ ಸೆಕ್ಟೋರಲ್ ಇಂಡೈಸಸ್ ಗಳನ್ನ ಲಾಂಚ್ ಮಾಡಿದೆ. ಯಾವ್ಯಾವ ಆ 11 ಸೆಕ್ಟೋರಲ್ ಇಂಡೈಸಸ್ ಅಂತ ನೋಡೋದಾದ್ರೆ ನೋಡಬಹುದು, ಮೊದಲಿಗೆ ನಿಫ್ಟಿ ಪವರ್, ನಿಫ್ಟಿ ಕ್ಯಾಪಿಟಲ್ ಗೂಡ್ಸ್, ನಿಫ್ಟಿ ಟೆಲಿಕಮ್ಯುನಿಕೇಶನ್, ನಿಫ್ಟಿ ಕನ್ಸ್ಟ್ರಕ್ಷನ್, ನಿಫ್ಟಿ ಕನ್ಸ್ಯೂಮರ್ ಸರ್ವಿಸಸ್, ಹಾಗೆ ನಿಫ್ಟಿ ಕಮರ್ಷಿಯಲ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ನಿಫ್ಟಿ ರಿಟೈಲ್, ನಿಫ್ಟಿ ಹಾಸ್ಪಿಟಲ್ಸ್, ನಿಫ್ಟಿ NBFC, ನಿಫ್ಟಿ ಹೌಸಿಂಗ್ ಫೈನಾನ್ಸ್ ಅಂಡ್ ನಿಫ್ಟಿ ಇನ್ಶೂರೆನ್ಸ್. ಈ 11 ಸೆಕ್ಟೋರಲ್ ಇಂಡೈಸಸ್ ಗಳನ್ನ ಇವತ್ತು NSE ಲಾಂಚ್ ಮಾಡಿದೆ. ಅಂದ್ರೆ ಎಸ್ಪೆಷಲಿ ETF ಗಳನ್ನ ಅಥವಾ ಮ್ಯೂಚುವಲ್ ಫಂಡ್ ಗಳನ್ನ ಫಾಲೋ ಮಾಡೋರಿಗೆ ಇದು ಸೆಕ್ಟೋರಲ್ ಇಂಡೈಸಸ್ ಗಳು ಟ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗಿರುತ್ತೆ. ಅಂದ್ರೆ ಇದು ಥೆಮ್ಯಾಟಿಕ್, ಥೀಮ್ ಓರಿಯೆಂಟೆಡ್, ಒಂದು ಸೆಕ್ಟರ್ ನ ಫೋಕಸ್ ಮಾಡುವಂತದ್ದು. ಇವೆಲ್ಲ ಸೆಕ್ಟರ್ಸ್ ಫೋಕಸ್ ಮಾಡ್ಬೇಕಂದ್ರೆ ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 500 ಈ ರೀತಿ ನೋಡ್ಬೇಕಾಗುತ್ತೆ. ಬಟ್ ಇದು ಸ್ಪೆಸಿಫಿಕ್ ಸೆಕ್ಟರ್ ಓರಿಯೆಂಟೆಡ್. ಇನ್ನು NSE ಗೆ ಸಂಬಂಧಪಟ್ಟಂತೆ ಏನೊಂದು ಅಪ್ಡೇಟ್ ಇದೆ. ಈ ವಾರದಲ್ಲೇ IPO DRHP ಫೈಲ್ ಮಾಡಬಹುದು ಅಂತ ಸುದ್ದಿ ಬರ್ತಾ ಇದೆ ರಿಪೋರ್ಟ್ಸ್ ಮೂಲಕ. CNBC TV18 ರಿಪೋರ್ಟ್ ಮಾಡಿರೋ ಪ್ರಕಾರ ಈ ವಾರದಲ್ಲಿ DRHP ಅನ್ನ ಫೈಲ್ ಮಾಡಬಹುದು ಅಂತ. ಇದೇ ಕಾರಣಕ್ಕೆ ಇವತ್ತು ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಕಂಪನೀಸ್ ಗಳಲ್ಲಿ ಒಳ್ಳೆಯ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಆಗ್ಬಹುದು ಅಥವಾ IFCI ಆಗ್ಬಹುದು. ಯಾಕಂದ್ರೆ ಇವುಗಳ ಹೋಲ್ಡಿಂಗ್ ಅಲ್ಲಿ ಇರೋದ್ರಿಂದ ಇವುಗಳಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅನ್ನುವಂತ ಸುದ್ದಿಯನ್ನ ರಿಪೋರ್ಟ್ ಮಾಡಿದೆ CNBC TV18. ನೋಡೋಣ ಈ ವಾರದಲ್ಲಿ ಏನಾದ್ರೂ ಕಂಪನಿ ಫೈಲ್ ಮಾಡುತ್ತಾ ಅಂತ. ಇನ್ನು ವೇದಾಂತ ಇವತ್ತು ಡಿಲಿಸ್ಟಿಂಗ್ ಆದ ಷೇರುಗಳ ಲಿಸ್ಟಿಂಗ್ ಇತ್ತು. 4 ಕಂಪನಿಗಳು ಕೂಡ ಲಿಸ್ಟ್ ಆಗಿದ್ದಾವೆ ಇವತ್ತು. ಯಾವ್ಯಾವ ಮೊತ್ತಕ್ಕೆ ಲಿಸ್ಟ್ ಆದವು ಅಂತ ನೋಡೋದಾದ್ರೆ ವೇದಾಂತ ಅಲ್ಯೂಮಿನಿಯಂ ಮೆಟಲ್ $522 ಲಿಸ್ಟ್ ಆಗಿದೆ. 475ರಿಂದ 477ಕ್ಕೆ ಲಿಸ್ಟ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ರು. ಬಟ್ 522ಕ್ಕೆ ಲಿಸ್ಟ್ ಆಗಿದೆ. ಒಳ್ಳೆ ಲಿಸ್ಟಿಂಗ್ ಆಗಿದೆ ವೇದಾಂತ ಅಲ್ಯೂಮಿನಿಯಂ ಮೆಟಲ್. ಇನ್ನು ವೇದಾಂತ ಆಯಿಲ್ ಅಂಡ್ ಗ್ಯಾಸ್ $38ಗೆ ಲಿಸ್ಟ್ ಆಗಿದೆ. ನಂತರ ವೇದಾಂತ ಪವರ್ 41.8ಕ್ಕೆ ಲಿಸ್ಟ್ ಆಗಿದೆ NSE ನಲ್ಲಿ. ಹಾಗೆ ವೇದಾಂತ ಐರನ್ ಅಂಡ್ ಸ್ಟೀಲ್ $20ಗೆ ಲಿಸ್ಟ್ ಆಗಿದೆ. ಈ ರೀತಿಯಾಗಿ 4 ಕಂಪನಿಗಳ ಲಿಸ್ಟ್ ಆಯ್ತು. ತುಂಬಾ ಜನ ವೇದಾಂತ ಬಗ್ಗೆ ಕೇಳ್ತಾ ಇದ್ರಿ. ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿದೆ ಕಮೆಂಟ್ ಮಾಡಿ. ನಿಮಗೆ ಲಾಭ ಆಯ್ತಾ, ಇದರಿಂದ ನಷ್ಟ ಆಯ್ತಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಯಾಕಂದ್ರೆ ವೇದಾಂತ ಶೇರ್ ಅಲ್ಲಿ ಈ ಪ್ರೈಸ್ ಎಲ್ಲಾನು ಕೂಡ ಅಡ್ಜಸ್ಟ್ ಆಗಿತ್ತು. ಅದಾದ್ಮೇಲೆ ಯಾವ ರೀತಿ ಇದೆ ಓವರ್ ಆಲ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ, ನಾನು ಸಹ ತಿಳ್ಕೊಳ್ತೇನೆ. ಇನ್ನು ನೋಡಬಹುದು ವೇದಾಂತ ಡಿಮರ್ಜರ್ ಅನ್ಲಾಕ್ಸ್ ನಿಯರ್ಲಿ 49,000 crore ಇನ್ ಮಾರ್ಕೆಟ್ ವ್ಯಾಲ್ಯೂ ಆನ್ ಲಿಸ್ಟಿಂಗ್ ಡೇ. ಎಸ್ಪೆಷಲಿ ವೇದಾಂತ ಅಲ್ಯೂಮಿನಿಯಂ ಮೆಟಲ್ ಲಿಮಿಟೆಡ್ ನ ಲಿಸ್ಟಿಂಗ್ ಇಲ್ಲಿ ಜಾಸ್ತಿನೇ ಕೆಲಸ ಮಾಡಿದೆ ವ್ಯಾಲ್ಯೂ ಕ್ರಿಯೇಷನ್. ಹಾಗಾಗಿ ಒಳ್ಳೆ ವ್ಯಾಲ್ಯೂ ಕ್ರಿಯೇಟ್ ಆಗಿದೆ. ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು JIL ಅಂದ್ರೆ JP ಅಸೋಸಿಯೇಟ್ಸ್ ಅಥವಾ ಜಯಪ್ರಕಾಶ್ ಅಸೋಸಿಯೇಟ್ಸ್ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಇದ್ರ ಬಗ್ಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಅನ್ನ ಈಗಾಗಲೇ ಕವರ್ ಮಾಡಿದೀನಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ಕಂಪನಿ ಡಿಲಿಸ್ಟ್ ಆಗ್ತಾ ಇದೆ BSE NSE ಇಂದ ಥರ್ಸ್ಡೇ ಅಂದ್ರೆ ಇದೇ ಗುರುವಾರ ಡಿಲಿಸ್ಟ್ ಆಗ್ತಾ ಇದೆ. ಸುಮಾರು 6.5 ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ ಇದರಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಹಣವನ್ನ ಕಳ್ಕೊಳ್ತಿದ್ದಾರೆ. ಅವರ ಹೂಡಿಕೆ ಇಲ್ಲಿ 0 ಆಗುತ್ತೆ. ಇತ್ತೀಚೆಗೆ ಅದಾನಿ ಗ್ರೂಪ್ ಇದನ್ನ ಅಕ್ವೈರ್ ಮಾಡ್ಕೊಂಡಿತ್ತು ಸುಮಾರು 6,000 ಕೋಟಿಗೆ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೋಸೆಸ್ ಅಲ್ಲಿ. ಬಟ್ ಅದೆಲ್ಲವೂ ಕೂಡ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೋಗುತ್ತೆ. ಶೇರ್ ಹೋಲ್ಡರ್ಸ್ ಏನೂ ಬರೋದಿಲ್ಲ. ಶೇರ್ ಹೋಲ್ಡರ್ಸ್ ಪಡ್ಕೊಳ್ಳೋದು 0. ಹಾಗೆ ನಾವೇನಾದ್ರೂ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಪಬ್ಲಿಕ್ ಹೋಲ್ಡಿಂಗ್ 62% ಇದೆ, 62.38. ಲಾಸ್ಟ್ ಕ್ವಾರ್ಟರ್ ಅಲ್ಲೂ ಕೂಡ ಒಂದಷ್ಟು ಜನ ತಗೊಂಡಿದ್ದಾರೆ ಈ ಸ್ಟಾಕ್ ಅನ್ನ. ನೋಡಬಹುದು ಇಲ್ಲಿ 6,47,890 ಜನರ ಪೋರ್ಟ್ಫೋಲಿಯೋದಲ್ಲಿ ಈ ಕಂಪನಿ ಇದೆ. ಇದೀಗ ಮಾರ್ಕೆಟ್ ಇಂದ ಕಣ್ಮರೆ ಆಗುತ್ತೆ. ನೀವೇನಾದ್ರೂ ಈ ಸ್ಟಾಕ್ ಅಲ್ಲಿ ತಗಲಾಕೊಂಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 0 ಆಗುತ್ತೆ. ಈಗಾಗಲೇ ತುಂಬಾ ದಿನದಿಂದ ಸ್ಟಾಕ್ ಟ್ರೇಡ್ ಆಗ್ತಿರ್ಲಿಲ್ಲ. ಈಗ ಮಾರ್ಕೆಟ್ ಇಂದಾನೆ ಎಕ್ಸಿಟ್ ಆಗ್ತಿದೆ JP ಅಸೋಸಿಯೇಟ್ಸ್. ಇದೇ ಕಾರಣಕ್ಕೆ ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳೋದು. ಇವೆಲ್ಲ ರಿಸ್ಕ್ ಜಾಸ್ತಿ ಇರುವಂತವು. ಇಂಥವನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ದೂರ ಇರಬೇಕು. ದುಷ್ಟರಂಗ್ ಕಂಡ್ರೆ ದೂರ ಇರಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಪೆನ್ನಿ ಸ್ಟಾಕ್ ಗಳಂದ್ರೆ ದೂರ ಇರಬೇಕು. ಕೆಲವೊಂದು ಇರುತ್ತೆ, ಬಟ್ ಎಲ್ಲವೂ ಅಲ್ಲ. 99% ಕಂಪನಿಗಳ ಕತೆ ಇದೇ ಆಗಿರುತ್ತೆ. ಎಲ್ಲ 1% ಸ್ಟೋರಿ ಡಿಫ್ರೆಂಟ್ ಆಗಿರ್ಬೋದು ಅಷ್ಟೇ. ತಗಲಾಕೊಂಡಿರೋರಿಗೆ ಅದರ ವೇದನೆ ಗೊತ್ತಿರುತ್ತೆ, ಕಷ್ಟ ಏನು ಅಂತ.
ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಬಹುದು. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅವುಗಳನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.